ಅಕ್ಕ ಬಂದ್ರನ ಕಮಲಕ್ಕ ನೀ ಬಂದಿದ್ದು ಭಾಳ ಚಲೋ ಆತವ ಇವ ನಮಗಂತರೂ ಮನಿ ಬಣ 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 ಅನ್ಸಕತ್ತಿತ್ತು ನೋಡತ್ತಾಗ ಯಾವಾಗ ಬರ್ತಾಳ ಕೇಳ ಅಂತೇಳಿ ಅಂದಂದು ತಲೆ ಕೆಟ್ಟು ನಾವು ಮನೆ ನಿನ್ನ ಮಗ್ಗ ಅಂದಿದ್ದೆ ಹೋಗಪ್ಪ ಹೋಗ್ಬಿಟ್ಟು ಯಾವಾಗ ಬರ್ತಾಳ ಕೇಳ ಅಕ್ಕ ಬಂದ್ರೆ ಕರ್ಕೊಂಡೇ ಬಂದ್ಬಿಡು ಬರೇ ತಮ್ಮನ ಮನ್ಯಾಗ ಇರ್ತಾರಲ್ಲ ಇಲ್ಲಿ ನಾವು ಇಬ್ರು ತಂಗ್ಯಾರ ಅದೇವ ಅನ್ನೋದು ನೆನಪ ಇಲ್ಲನ ಹೆಂಗ ಅಂತೇಳಿ ಅಯ್ಯೋ ಏನು ಮಾಡ್ತಿ ಹೇಳ ಮಂಜುಳಾ ಬರ್ಬೇಕು ಅಂತೇಳಿ ಎಷ್ಟು ಅನ್ಕೊಂಡೆ ಮಂಜುಳಾ ಆಗಲೇ ಇಲ್ಲ ನಮ್ಮ ತಮ್ಮ ಹೋಗ್ಬೇಡ ಆಕಿ ನಮ್ಮ ತಮ್ಮ ನಿಂತಿನೂ ಹಂಗವ ಇರ್ರಿ ಅದಕ್ಕೆಮ್ಮ ಏನು ಮಾಡ್ತೀರಿ ಊರಿಗೆ ಹೋಗಿ ಅಲ್ಲ ಇರ್ರಿ ಅಂತ ಒಂದೇ ಸಮನೆ ಕಾಡಕ್ಕೆ ಹಚ್ಕೊಂಡ್ಲು ಇನ್ನೇನು ಅವ್ರಿಗೆ ಬೇಜಾರು ಮಾಡೋದು ಅಂತೇಳಿ ಅನ್ಕೊಂಡು ಸ್ವಲ್ಪ ದಿನ ಇದ್ದೆ. ಆಮೇಲೆ ಬರಬೇಕು ಅನ್ನೋ ಮಟ ಅಂದರೆ ಎಲ್ಲ ನಮ್ಮ ಅಶ್ವಿನಿ ಮದ್ವೆ ಗದ್ಲನೇ ಶುರು ಆತು. ಮತ್ತು ಅಕ್ಕಿ ಮದ್ವೆ ಇದ್ದೊತ್ನಾಗ ಇಲ್ಲಿಗೆ ಹೆಂಗೆ ಬರೋದವ ಹೌದಿಲ್ಲ, ಹಾಗಾಗಿ ಬ್ಯಾಡ್ತಿಗೆ ಮತ್ತು ಪಾಪ ಮದುವೆ ಐತಿಲ್ಲೇ ಏನು ತಿಳಿತೈತಿ ಹೇಳವಕ್ಕೆ ಏನು ತಿಳಿಯಲ್ಲ. ನೀನು ನೋಡ್ದಲ್ಲ ಮದುವೆಯಾಗೆಲ್ಲ ಇವೆಂಟಿಗೆ ಕೊಟ್ಕೊಂತಿದ್ದು ಅವರೇ ಎಲ್ಲ ಜವಾಬ್ದಾರಿ ತೊಗೊಂಡು ಮಾಡಿದ್ದ. ಮನೆಯಾಗಿಂದು ಈ ನಿಯಮನಿತ್ಯ ಕಾರ್ಯಕಟ್ನಕ್ಕೆ ಏನು ಮಾಡ್ಬೇಕು, ಉಡಿ ಹೆಂಗೆ ತುಂಬಬೇಕು, ಲಗ್ನದಕ್ಕಿ ಗಂಟೆ ಹೆಂಗೆ ಕಟ್ಬೇಕು ಯಾವ್ದೇನು ನೆಟ್ಟಿಗೆ ಗೊತ್ತೇ ಇಲ್ಲ ಹೌದಿಲ್ಲ. ಅದ್ರ ಸಂಬಂಧ ನಾನೇ ಇದು ನೀವಿರ್ರಿ ಅದಕ್ಕೆ ನಂಗೆ ಏನಂದ್ರೆ ಏನೂ ಗೊತ್ತಾಗಲ್ಲ. ನೀವಿದ್ರೆ ನಮ್ಗೆ ಚಲೋ, ನೀವಿದ್ರೆ ನಮ್ಗೆ ಒಂಥರ ಹತ್ತಾನಿ ಬಲ ಇದ್ದಂಗೆ ಇರ್ತೈತಿ, ಇಲ್ಲಾಂದ್ರೆ ಕೈ ಮುರ್ದಂಗೆ ಆಕತಿ, ನೀವಿರ್ರಿಪ್ಪ ಅಂತೇಳಿ ಭಾಳ ನಮ್ಮ ಪಾರ್ವತಿ ಒತ್ತಾಯ ಮಾಡಿದ್ಲ್ವ. ಹಂಗಾಗಿ ಉಳ್ಕೊಂಡೆ, ನಂಗೇನು ಇರಾಕೆ ಇಷ್ಟ ಇದ್ದಿದ್ದಿಲ್ಲ. ಎಷ್ಟು ಹೇಳಿದೆ ಬಿಡ ಹೊಕ್ಕನೆ ಅಂತೇಳಿ ಕೇಳವಲ್ವು. ಆಕಿನ ನಮ್ಮ ಅಶ್ವಿನಿನೂ ಹಂಗೆ ಅಯ್ಯ ಅತ್ತಿ ಇರು ಹಂಗ್ಯಾಕೆ ಮಾಡ್ತೀವಿ ಓಡ್ತಿಯಲ್ಲ ಒಂದಳತಿ ಇರತ್ತಿ ನಾ ಏನು ಮಾಡಲಿ ಹಾಂ ಹಂಗಾಗಿ ಅದ್ರಾಗ ಬೇರೆ ಅವು 3 ಮೊಮ್ಮಕ್ಕಳು ಬೇರೆ ಆಗ್ಬಿಟ್ಟವ. ಅವ್ರ ಕೂಟ ಆಡಕತ್ರಂತರೂ ಹೊತ್ತು ಹೋಗಿದ್ದೇ ಗೊತ್ತಾಗಲ್ಲ. ಅದು ಎಂಥ ಚೂಟದವು, ಎಂಥ ಆಟ ಆಡ್ತಾವು, ಅಯ್ಯೋ ನೋಡಿದ್ರೆ ಖುಷಿ ಆಕತಿ. ಮಳ್ಳಿ ನಮ್ಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಾಳಿಕೆ. ಹೌದಾ ಹೌದು ಮತ್ತೆ ಅಲ್ಲ ಅವ್ರ ಮನೆಗೆ ಯಾರದಾರ ಹೇಳಕ್ಕ ಹಿರಿಯರು ಅಂತೇಳಿ ಈ ನೀವಪ್ಪ ಹಿರಿಯರು, ಹಾಗಾಗಿ ಹೋಗ್ಬೇಡ ಅಂದು ಉಳಿಸ್ಕೊಂಡಿರ್ಬೇಕು. ಇರ್ಲಿ ಬಿಡ್ರಿ ಮದುವೆ ಎಲ್ಲ ಚಲೋತ್ತಂಗೆ ನಡೀತಲ್ಲ. ನಾವು ಬಂದಿದ್ವಲ್ಲ ಮದ್ವೆ ಅಂತೂ ಭಾರಿ ಜೋರ್ದಾರ್ ಮಾಡಿದ್ರು ಬಿಡ. ಕರೆನ ಲಕ್ಷ್ಮಿ ಅನ್ನೋ ಹುಡುಗಿದು ಅವ್ರದ್ದು ದೊಡ್ಡ ಮಂತೇನಂತೆ. ಅವ್ರದ್ದು ದೊಡ್ಡ ಮಂತೇನ ಇಲ್ಲ ನಮ್ಮ ಅಶ್ವಿನಿದಂತ್ರು ಬಿಡ್ರಿ ಭಾರಿ ನಶೀಬ. ಹುಡುಗನೂ ಅಷ್ಟು ಚಂದಿದ್ದ ಅಲ್ಲ, ಅದು ಆ ಜೋಡಿನೂ ಭಾರಿ ಚಂದಿತ್ತು. ಅವ್ಕರು ಯೋಗ್ಯತೆಗೆ ಅದು ಸಿಕ್ಕಿದ್ದೆ ಹೆಚ್ಚು. ಅತ್ತಿಯರ ಬರ್ರಿ ನಾಷ್ಟ ಮಾಡ್ಬರ್ರಿ. ಏನು ಮಾಡಿ ನಾಷ್ಟಕ್ಕೆ? ಉಪ್ಪಿಟ್ಟು ಮಾಡೇನಿ. ನಾನು ಒಂದು ಮಾತ್ರ ಕೇಳಿದೆ, ಉಪ್ಪಿಟ್ಟು ಮಾಡಲೇ ಏನು ಮಾಡಲಿ ಅಂತೇಳಿ. ಅಂದರೆ ಇಷ್ಟು ದಿನ ನಿಂದ ಇತ್ತು, ನಿಂದ ಆಟ, ನಿಂದ ಕೈ, ನಿಂದ ಬಾಯಿ, ಏನು ಮಾಡಲಿ ಇಂಥದ್ದು ಮಾಡ್ಕೊಂಡು ತಿನ್ನೋಣ ಅಂತ ಮಾಡ್ತಿದ್ದೆ. ಅತ್ತಿ ಬಂದಾಳ ಮಾಡ್ಯಾಳ, ಆಕಿನ ಏನಾರ ಹೇಳ್ಬೇಕು ಅನ್ನೋದು ಏನಾರ ಐತೇನು ನೋಡ್ತಿಲ್ಲ. ನಂಗೆ ಉಪ್ಪಿಟ್ಟು ತಿನ್ನಕ್ಕೆ ಮನಸ್ಸಿಲ್ಲ. ಅಲ್ಲ ನಂಗೇನು ಗೊತ್ತೀರ, ಆಯ್ತು ನೀವು ಏನು ತಿಂತೀರಿ ಹೇಳ್ರಿ. ಏನು ಮಾಡ್ತಿ? ಅವಲಕ್ಕಿ ಮಾಡಲೇ? ಅವಲಕ್ಕಿ ತಿಂದ್ರೆ ಎದೆ ಉರ್ತೈತಿ ಇವ, ನನಗೆ ತಡ್ಕೊಳಕ್ಕಾಗಲ್ಲ, ಹಸಿಮಿಟ್ಟಿ ಆಗ್ಬಿಡ್ತೈತಿ. ಚುಮ್ಮರಿ ಮಾಡಲೇ? ಚುಮ್ಮರಿ ತಿಂದ್ರೆ ನನ್ನ ಹೊಟ್ಟೆ ಉಬ್ತೈತಿ, ನಂಗೆ ಚುಮ್ಮರಿ ತಿನ್ನೋಕ್ಕಾಗಲ್ಲ. ಮತ್ತು ಶಾವಿಗೆ ಉಪ್ಪಿಟ್ಟು ಮಾಡಲೇ? ಶಾವಿಗೆ ಉಪ್ಪಿಟ್ಟು ಆಗ ಈಗ ಯಾವ ಉಪ್ಪಿಟ್ಟು ಮಾಡಿ? ಅದು ಎಲ್ಲ ಉಪ್ಪಿಟ್ಟೆ ಅಲ್ಲ, ನಂಗೆ ಅದನ್ನು ತಿನ್ನೋ ಮನಸ್ಸಿಲ್ಲ. ಏನು ಮಾಡ್ತಿ ಅಂತ ಅತ್ತಿಯರ ನೀವು ಹೇಳ್ಬೇಕ್ರಿ. ನೀವು ಹಂಗೆ ಹೇಳಿಲ್ಲ ಅಂದ್ರೆ ಹೆಂಗೆ ಗೊತ್ತಾಕತಿ? ಹೇಳ್ರಿ ಮಾಡಿಕೊಡ್ತೀನಿ. ನಾನು ಮಾಡಿಕೊಡಲ್ಲ ಅಂದೇನ? ನನಗೂ ಬೆಳಗ್ಗೆ ಎಷ್ಟು ಕೆಲಸ ಇರ್ತಾವೆ ನೋಡ್ತೀರಿ ನೀವು. ಆ ಹುಡುಗರು ಸಾಲಿಗೆ ಹೋಗೋಷ್ಟೊತ್ತಿಗೆ ಅವ್ರಿಗೆ ಡಬ್ಬಿ ಕಟ್ಟಬೇಕು, ಮಾಡ್ಬೇಕು, ಅವ್ರಿಗೆ ಮಾಡಿಕೊಡ್ಬೇಕು, ಇವ್ರಿಗೂ ನಾಷ್ಟಕ್ಕೆ ಮಾಡಿಕೊಡ್ಬೇಕು. ನಂಗೇನು 1-2 ಅನ್ರಿ ಅತ್ತಿಯರ ಕೆಲಸ ಬೇಡವಾ? ಪಾಪ ತ್ರಾಸ್ ತೊಗೊಂಡು ಯಾಕೆ ಮಾಡ್ತೀನಿ? ನಾ ಮಾಡ್ಕೊತೀನಿ ಹೋಗು. ಆಯ್ತು ರೀ ಅತ್ತಿಯರ ಮಾಡ್ಕೊರಿ. ಹಂಗಾರೆ ನಿಂಗೆ ಏನು ಬೇಕು ನೋಡ್ರಿ, ನಂಗಂತೂ ಹೊಟ್ಟೆ ಜೊತೆ ನಾ ಉಪ್ಪಿಟ್ಟು ತಿಂತೇನೆ ರೀ ಅತ್ತಿಯರ. ಎಲ್ಲ ನಿನ್ನ ಇಷ್ಟು ಸೊಕ್ಕು ನಿನಗೆ ಮನ್ಯಾಗ ನಾ ಇಲ್ಲ ಅಂತೇಳಿ ಏನು ಮನಿನ ನಿಂದ ಮಾಡ್ಕೊಡಿಯ ಹೆಂಗೆ? ಅಕ್ಕಾರ ಯಾರ ಪಾರ್ಸಲ್ ಬಂದೈತ್ರಿ ಅಕ್ಕಾರ. ಪಾರ್ಸಲ್ ಕೊಡಪ್ಪ. ಏನು ಫೋನ್ಯಾಗ ಆರ್ಡ್ರ್ ಮಾಡಿ ತರ್ಸ್ಯಾರ ಹೆಂಗೆ? ಇಲ್ರಿ ಅಕ್ಕಾರ, ಪೋಸ್ಟ್ಮನ್ ರೀ ಇದು. ಅಂದ್ರೆ ಇಲ್ಲಿ ಪಾರ್ಸಲ್ ಬಂದೈತಿ. ಕೊಡು. ನೀವು ತೊಗೊಳಕ್ ಬರೋದಿಲ್ರಿ, ಸೈ ಮಾಡಿ. ಪವಿತ್ರ ಅಂತ ಅದಾರಲ್ರಿ ಅವ್ರು ತೊಗೋಬೇಕು. ಯಾಕೆ ನನ್ನ ಸೊಸಿನ ನಾನು ಅವ್ರ ಅತ್ತಿ? ಕೊಡಪ್ಪ. ಅಲ್ಲ ನಿಮ್ಮ ಅತ್ತಿಗೆ ಇಲ್ಲಿ ಏನು ಕೆಲಸ ಇತ್ತಂತೆ ನಾ ಬರೋದತ್ತಾಗ ಬಂದುಬಿಟ್ಲೆ ರಾವ್ ಎಬಸ್ಕೊಂಡು ನಿಂತ್ಬಿಟ್ಟಾಳೆ ನಿಮ್ಮ ಅತ್ತೆ ತಗ. ಅಲ್ಲ ಬಂದಿದ್ದು ಹೇಳ್ತಾಳ, ಅವರೆಲ್ಲ ಭಾರಿ ಬಲವಂತ ಮಾಡಿದ್ರು, ಜುಲ್ಮಿ ಮಾಡಿದ್ರು, ಅದಕ್ಕೆ ಉಳ್ಕೊಂಡೆ, ಇಲ್ಲಾಂದ್ರೆ ಉಳ್ಕೊತಿದ್ದಿಲ್ಲ ಅಂತೆ. ಅಲ್ಲ ನನಗೇನು ಗೊತ್ತಿಲ್ಲನ ಅಲ್ಲಿ ಹಕ್ಕಿಕತ್ತ. ಅಯ್ಯೋ ಮದುವೆ ದಿನನೇ ಆ ಪಾರ್ವತಿನೇ ಅಂದರೆ ಇವ್ರ ತಮ್ಮ ನಿಂತಿನೇ ಪಾರವ್ವ ಆಕಿನ ಮಾತಾಡಕತ್ತಾಳ. ಏನು ಮಾಡ್ತಿ ಬಿಡ, ಈಗಿನ ಸಂತಕ್ಕ ಭಾರಿ ಜಿಮಿ ಮಿನಿ ಬಾಯಿಗೆ ಬಂದಂಗೆ ಮಾತಾಡೋದು ಬಿಡೋದು, ಹೊರಗೆ ಹೋಗನ್ನಕ್ಕೂ ಬಾರದು, ಅನ್ನೋಕ್ಕೂ ಆಗಲ್ಲ. ಏನು ಮಾಡ್ತೀರಿ ಕಿರಿ ಏನಾರ ಅಂದ್ರೆ ನಮ್ಮ ಮನೆಯವ್ರಿಗೆ ಬೇಜಾರಾಕೈತೆ ಅಂತ ಬಾಯಿ ಮುಚ್ಕೊಂಡಿರ್ತೇನೆ. ಇಲ್ಲ ಅಂದ್ರೆ ಇವ್ರನ್ನ ಸಹಿಸ್ಕೊಳಕತ್ತೇನೆ ರೀ. ಯಾರ ಮನುಷ್ಯರಾದಾರ ಕಿರಿರಿಪ್ಪ. ಈಗೇನೋ ಮದುವೆ ಮುಗಿದ್ಮೇಲೆ ಬರ್ತೀನಿ ಅಂತದಾರ ಏನೋ ಕರ ಇಲ್ಲ, ಯಾರಿಗೆ ಗೊತ್ತು. ನೀವು ಗಟ್ಟಿ ಬಿಡ್ರಿಪ್ಪ, ಈಗ ನಮಗೆ ಕಾಡಕತ್ತಾರ ಅಂತ ಆಕಿನೇ ಅಷ್ಟು ಬಾಯ್ಬಿಟ್ಟು ಹೇಳಾಳ. ಏ ಪವಿತ್ರ, ಏನದು ಏನೇನು ತರಿಸ್ತಕತ್ತಿ ನೀನು? ಅವ ಏನೋ ನೋಡಿ ಪಾರ್ಸಲ್ ಅಂತ ನೀ ಇದು ನನ್ನ ಕೈ ಕೊಡವಲ್ಲ, ನೀವೇ ಸೈ ಮಾಡಿ ತೊಗೋಬೇಕಂತ ನೋಡು. ಹೋಗೋದು ಏನದು ಸೈ ಮಾಡಿ ತೊಗೊಂಡು ಇಲ್ಲಿಗೆ ತೊಗೊಂಡು ಸೀದಾ ರೂಮ್ಗೆ ಹೋಗಿದ್ದಿ. ಏನಾಯತ್ತೋ ದೇವ್ರಿಗೆ ಗೊತ್ತು. ಹೋಗತ್ತಾಗ ತೊಂಬೈಲಿ ಏನೇನು ಆರ್ಡ್ರ್ ಮಾಡಿ ತರಿಸ್ತೀರಿ? ಏನೋ ರೊಕ್ಕತ್ರ ಈಗ ನಿನ್ನ ಕೈಯಾಗ ಇರ್ತಾವ, ಮತ್ತೆ ನನ್ನ ಮಗ ಈಗ ನಿನ್ನ ಕೈಯಾಗ ಕೊಡ್ತಿರ್ತಾನಲ್ಲ, ಮತ್ತೆ ಮತ್ತೇನು ರೊಕ್ಕದ ಒಂದ್ಬಿಟ್ಲಿ ಅದನ್ನು ತರಿಸು ಅದನ್ನು ತರಿಸು. ರೊಕ್ಕ ಹಾಳು ಮಾಡೋಕೆ ಒಂದು ನಂಬರ್ ಅದಿ ನೋಡಂಗೆ. ಅದು ಏನಾರ ಹಾಳಟ್ಟಿ ಯಾವಾರ ಮಾಡಿರು ಐತೆ ನಿನಗೆ. ಮತ್ತೆ ಹೇಳ್ತಾನೆ ಕೇಳು. ಅವ ನಾನು ನಿಮ್ಮ ಮತ್ತೆ ಅಂದರೂ ನನ್ನ ಕೈ ಕೊಡುವಲ್ಲ, ನಾನು ತೊಗೊಳಕ್ಕೆ ಬರಲ್ಲ ಅಂತೆ, ನೀನೇ ತೊಗೋಬೇಕಂತ ಹೋಗು.
ಏನೇನು ತರಿಸ್ತಾಳ ಏನತ್ತ ಈಗ ನಾ ಇಲ್ಲ ಅಂತೇಳಿ ಆ ಬರೀ ಇದನ್ನ ಮಾಡಿರ್ಬೇಕು. ಹ್ಞೂ ಅಕ್ಕ, ನೀ ಇಲ್ಲ ಅಂತೇಳಿ ಅವ್ರ ಅವನ್ ತಂದು ಮನ್ಯಾಗ ಇಟ್ಕೊಂಡಿದ್ಲು. ಅಯ್ಯ ನಾವು ನೋಡ್ತಿದ್ವಲ್ಲಕ್ಕ, ಇದಂತರೂ ನಿಮ್ಮ ಮನೆ ಆಗಿದ್ದೇ ಇಲ್ಲಕ್ಕ, ಅವ್ರ ಅವನ ಮನಿನೇ ಆಗಿತ್ತು. ನಾವೇ ಅವಲ್ಲ ಅವ್ರ ಅವನ ಮನ್ಯಾಗ ಅದೇವನ ಅನ್ನಂಗೆ ಆಕಿತ್ತು ಗೊತ್ತನ. ಅಯ್ಯೋ ದೇವ್ರೆ, ಅಯ್ಯೋ ಎಂಥ ಇದು ಗದ್ಲ. ಇದು ಏನದು ಅವ್ರ ಅವ್ಗ ಅದನ್ನು ಮಾಡ್ಲ್ಯಾ ಇದನ್ನು ಮಾಡ್ಲ್ಯಾ ಅಂತ ಕೇಳಿ ಮಾಡೋದೇನು. ಅಯ್ಯೋ ಭಾರಿ ಅಕ್ಕ, ಅವ್ರ ಅವ್ಗಂದ್ರೆ ಅಷ್ಟು ಜೀವ ನೋಡು. ನಿನಗೆ ಇನ್ನೂ ಏನು ಕೇಳಿ ಮಾಡಲ್ಲ. ನೀ ಏನು ಮಾಡ್ತಿ ಹೇಳು. ಅಲ್ಲ ಸೊಸಿ ಅಂದರೂ ಕೊಡಲಿಲ್ಲ, ಏನು ತರ್ಸಾಳ ಏನಪ್ಪ ಯಾರಿಗೆ ಗೊತ್ತಂಗಾರ. ಏನಂತೀಯಕ್ಕ? ಏನೋ ಒಂಚೂರು ನೋಡು ನೀ ಕರೆಕ್ಟಾಗಿ, ಯಾಕಂದ್ರೆ ಅವಾಗ ಇವಾಗ ಏನೇನಾರ ಬರ್ತಿರ್ತಾವೆ ಪಾರ್ಸಲ್. ಸುಮ್ಮನೆ ಮತ್ತು ನಾವೇ ಅಂದ್ವಿ ಅಂತ ಅನ್ನಕ್ಕೆ ಹೋಗ್ಬೇಡ. ಯಾಕಂದ್ರೆ ನಾವೇನು ಕೇಳಕ್ಕೆ ಬರಂಗಿಲ್ಲವ. ಯಾಕಂದ್ರೆ ಅದು ನೀವು ಕೇಳೋದು ಅತ್ತಿ ಸೊಸಿ ನೀವು ಬಲ. ನಾವು ಮಾತಾಡಿದ್ರೆ ಮೂರನೇದಾರು ನಾವು ಕೆಟ್ಟೆ ಎಷ್ಟೇ ಆದರೂ ಹೊರಗಿನಾರ ಆದಂಗೆ ಹಾಕೇವಿ. ಹೌದಿಲ್ಲ, ನೀವು ಅತ್ತಿ ಸೊಸಿ ಮಾತಾಡ್ಕೊಂಡ್ರೆ ನಡೀತೈತಿ. ನೋಡು ಏನಂತೇಳಿ ಏನಾರು ಗೊತ್ತಾಕತ್ತನ ಮತ್ತು ಅಲ್ಲೇ ಮುಚ್ಚಿಟ್ಗಿಟ್ಟಾಳು. ಅದಕ್ಕೆ ನೋಡು ಏನೇನು ತರ್ಸಕತ್ತೀಯ ಬಾಯಲ್ಲಿ ತೆಗಿಬೇಲಿ ಏನು ನೋಡೋಣ. ನಾನೇನು ತರಿಸಿಲ್ಲತ್ತಿ, ನಾ ಏನು ತರಿಸಿಲ್ಲ. ನೀ ತರಿಸ್ಲಾರ್ದ ಬಂದು ಕೊಟ್ಟೋಗಕ್ಕೆ ಅವ್ರಿಗೆ ನಾನು ತಲೆ ಕೆಟ್ಟಿರ್ತತಾನೆ. ಹಾಂ, ಎಲ್ಲಿಂದ ಬಂದತ್ತದ? ಇಂಥಲ್ಲಿಂದ ಅಂತಿಲ್ಲ, ಬರ್ದಿಲ್ಲ, ಯಾರಿಂದ ಅಂತೂ ಗೊತ್ತಿಲ್ಲ. ನಮ್ಮನೆ ಅಡ್ರೆಸ್ ಅಷ್ಟೇ ಐತಿ. ಇವು ಬಾಂಬಿ ಬಿಟ್ಟು ಕಳ್ಸಾಳ ನಿಮ್ಮವ್ವ ಹಿಂದಾಗಡೆ. ಅಲ್ಲ ಹಂಗಿದ್ರೆ ನಿನಗೆ ಯಾಕೆ ಕಳಿಸ್ತಾಳ? ಯಾರು ಕಳಿಸಿರ್ಬೋದು ಬಾಯ್. ನೋಡೋಣ ಬತ್ತಿಗೆ ಬಾ. ಅಲ್ಲ ಹಂಗೆ ಸಣ್ಣ ಪುಟ್ಟ ಬಂಗಾರ ಸಾಮಾನು ನಾನು ಕೊಟ್ಟಿದ್ದಿಲ್ಲನ ಹಾಕೊಂಡು ಅಡ್ಯಾಡಕಂತೇಳಿ ನಿನಗೆ. ನಿನ್ನ ಏನಿಲ್ದ ಬಂದ್ರು ಹೋಗ್ಲಿ ಪಾಪ ಅಂತ ಕೊಟ್ರೆ ಮತ್ತೆ ಇವು ಪಾಸಿವಕ್ಕೆಲ್ಲ ಇಷ್ಟು ರೊಕ್ಕ ಹಾಕಿ ತರ್ಸಿಯೇನೆ? ಎಷ್ಟೆಷ್ಟು ಇವಕ್ಕೆ ರೊಕ್ಕ ನೋಡ್ದಾರ ಅನ್ಬೇಕಲ್ಲ. ಇವೇನು ಪಾಸಿವ್ ಹಾಕೊಂಡು ಅಡ್ಯಾಡ್ತೈತೆ ಅಂತೇಳಿ. ಅತ್ತೇರ ಇವು ಪಾಸಿವಲ್ಲ ನೋಡ್ರಿ, ಅವ್ನು ಚಂದಗಿ ಎಲ್ಲ ಬಂಗಾರದ್ವಾ ನೋಡ. ಹೌದಕ್ಕ, ಇವೆಲ್ಲ ಬಂಗಾರದ್ವ. ಇದು ಬಂಗಾರದ್ದೇ ಬಳಿ, ಅವು ಬಂಗಾರದ್ವೇ. ಮೊದಲೇ ಬಂಗಾರ ರೇಟ್ 1,40,000 ರೂಪಾಯಿ ಚಿಲ್ಲರಾಗೈತಿ. ಅಯ್ಯೋ ದೇವ್ರೆ, ಕಮ್ಸೆ ಕಮ್ಮಿ ಅಂದ್ರು ಕಿವ್ಯಾನು 2 ಜೊತೆನೇ 1 ತೊಲಿ ಮ್ಯಾಗದವು. ಬಳಿ ಅಂತೂ ಹಂಗೆ 1-2 ತೊಲಿ ಮ್ಯಾಗಿರ್ತಾವೆ. ನಕ್ಲೇಸ್ ನೋಡಿ ಇದನ್ನ ಇದೆಷ್ಟೈತೆ ಏನ ಕಮ್ಸೆ ಕಮ್ಮಿ ಅಂದ್ರೆ ಒಂದು 15 ಲಕ್ಷ ರೂಪಾಯಿ ಬಂಗಾರ ಐತಲ್ಲ ಇದು. ಯಾರು ಇವ್ನು ಕೊಟ್ಟು ಕಳ್ಸಿದ್ದು? ನಿನ್ನ ಮಸಡಿಗೆ ಇವು ಬಂಗಾರ ಸಾಮಾನು ಕೊಟ್ಟು ಕಳ್ಸಕ್ಕೆ ಯಾರು ದಿಕ್ಕದಾರ? ಗಂಡ ಇಂತಿ ನಾಟಕ ಮಾಡಾಕತ್ತೀರನ? ನೀವೇ ಗಂಡ ಇಂತಿ ತೊಗೊಂಡು ಈ ರೀತಿ ಯಾರ ಕೊಟ್ರಂತ ನಾಟಕ ಮಾಡತ್ತೀರಿ? ಅತ್ತಿಯರ ನಂಗೆ ಗೊತ್ತಿಲ್ರಿ, ನನಗನ್ನಿಸ್ತೈತಿ ಯಾರ ಬ್ಯಾರೆದವ್ರಿಗೆ ಬರ್ದಿದ್ದು ಕೊಟ್ಟು ಕಳ್ಸಿದ್ದು ಮಿಸ್ಟೇಕಾಗಿ ನಂಗೆ ಬಂದತ್ತೇನ ಅಂತ. ಮತ್ತು ಅವ್ರು ಪವಿತ್ರ ಅಂತೇಳಿ ಯಾಕೆ ಕೇಳ್ತಿದ್ರು? ಇದೇ ಮನೆಗೆ ಯಾಕೆ ಬರ್ತಿದ್ರು? ಇದೇ ಮನೆ ಅಡ್ರೆಸ್ ಅದ್ರ ಮೇಲೆ ಯಾಕೆ ಇರ್ತಿತ್ತು? ಫೋನ್ ನಂಬರ್ ಜೊತೆಗೆ ಇದೇ ಐತಿ. ಹೌದಲ್ಲ, ಅಯ್ಯೋ ದೇವ್ರೆ, ನನಗೆ ಗೊತ್ತಿಲ್ಲ ಅತ್ತಿಯರ. ಏನೇ ತುಂಬ ಇಲ್ಲಿ ಅಲ್ಲ ಬಳಿ ನಕ್ಲೇಸ್ ಮತ್ತೇನಾರ ಐತಿ ನೋಡ ಡಬ್ಬ್ಯಾಗ. ಮತ್ತು ಈ ಡಬ್ಬ್ಯಾಗ ಒಂದು ಚೀಟಿ ಐತಿ, ಏನೋ ಬರ್ದಾರ ತಡ್ರಿ. ಯಾವನಾರ ಲವ್ ಗಿವ್ ಲೆಟ್ರ್ ಬರ್ದಾನ ನೋಡ. ತಡಿಯಕ್ಕ ಓದ್ಲಿ. ಪ್ರೀತಿಯ ಮಗಳಾದ ಪವಿತ್ರಾಗೆ. ಮಗಳ? ನಿನಗೆ ಯಾರ್ಲೇ ಅಪ್ಪ ಯಾವನಂತೇಳಿ ಗೊತ್ತಿಲ್ಲ ನಿನಗೆ? ದಿಕ್ಕು ದಿಸಿ ಇಲ್ಲ, ನಿಮ್ಮವು ಹುಟ್ಟಿ ಇಷ್ಟು ವರ್ಷ ಇಲ್ಲದಪ್ಪ ಈಗೆಲ್ಲಿಂದ ಬಂದವ? ಪ್ರೀತಿಯ ಮಗಳಾದ ಪವಿತ್ರಾಗೆ. ಅತ್ತಿಯರ ಬಾಯಿಗೆ ಬಂದಾಗ ಹಂಗೆ ಯಾಕೆ ಮಾತಾಡ್ತೀರಿ? ನಾನು ನೋಡ್ತಾ ಇರ್ತೇನಲ್ಲ, ಯಾವಾಗ ನೋಡಿದ್ರೆ ಹಿಂಗೆ ಮಾತಾಡ್ತಿರತ್ತಾಗ. ಸ್ವಲ್ಪ ತಡ್ರಿ, ಈ ರೀತಿ ಮಾತಾಡಕ್ಕೆ ನಿಮ್ಗಾರ ಬಾಯಿ ಹೆಂಗೆ ಬಂತಂತ. ಯಾಕೆ ಹಂಗಂತೀರಿ? ಅಪ್ಪಿಲ್ದ ಹುಟ್ಟೀನಿ ಅಂತೇಳಿ. ನಂಗೆ ನಮ್ಮ ಅಪ್ಪ ಅದಾರ, ಏನು ನಮ್ಮವನು ಅದಾಳ. ಕಾರಣಾಂತರದಿಂದ ಅವ್ರು ನಾ ಹುಟ್ಟಕ್ಕಿಂತ ಮುಂಚೆ ಬ್ಯಾರಾಗ್ಯಾರ ಅಷ್ಟೇ. ನಮ್ಮವು ಏನು ಹಂತಕ್ಕೆಲ್ಲ. ನೀವು ಹಿಂಗೆಲ್ಲ ಮಾತಾಡಬೇಡ್ರಿ ನೋಡ್ರಿ. ಸಾಕ್ತಗಾರ ಓದ. ಏನಿದೆ ಎಲ್ಲರೂ ಇಲ್ಲೇ ಕುಡೀರಿ. ವಾ ಬಂಗಾರ ಸಾಮಾನು ಏನಿವ ಯವ್ವ? ಏನು ಮಾವ ಏನಾರ ಗಿಫ್ಟ್ ಕೊಟ್ಟು ನಾನು ನಿನಗೆ? ಏನಿದು ಇಷ್ಟಕೊಂಡ? ಈಗೇನೋ ಓದಾಕತ್ತಾಳ? ಬಾರಪ್ಪ ಬಾ. ನಿನ್ನ ಹೆಂಡತಿಗೆ ಅವರಪ್ಪ ಪತ್ರ ಬರ್ದಾನ, ನಿಮ್ಮ ಅವನ ಪತ್ರ ಓದ್ತಾ ಇದ್ದಾಳ, ಕೇಳಿಸ್ಕೊ. ಪ್ರೀತಿಯ ಮಗಳಾದ ಪವಿತ್ರಾಗೆ, ನಿಮ್ಮ ತಂದೆಯ ಆಶೀರ್ವಾದ. ದಯವಿಟ್ಟು ಕ್ಷಮಿಸು ಮಗಳೇ. ನಾನು ಮುಖ ತೋರಿಸಿ ಇವುಗಳನ್ನೆಲ್ಲ ಕೊಡುವಂತಿಲ್ಲ, ಯಾಕೆಂದರೆ ಆ ಯೋಗ್ಯತೆ ನನಗೆ ಉಳಿದಿಲ್ಲ. ನನ್ನಿಂದ ನಿನ್ನ ಮನಸ್ಸಿಗೆ ಬಹಳ ಬೇಜಾರಾಗೈತಿ. ಸಣ್ಣಂದಿರ್ತೆ ನನ್ನ ಪ್ರೀತಿ ನಿನಗೆ ಸಿಕ್ಕಿಲ್ಲ. ನನಗೆ ಗೊತ್ತಾಯ್ತು ನೀನು ಇಲ್ಲಿದೆಯಾ ಇಂಥ ಕಡೆ ಅಂತ. ನಾನು ನಿಮ್ಮ ತಾಯಿನ ಭೇಟಿಯಾಗಿದ್ದೆ, ಆಕಿ ನನ್ನ ಕ್ಷಮಿಸಲಿಲ್ಲ. ನೀನೇ ನನ್ನ ಮಗಳು ಅಂತ ಗೊತ್ತಾಯ್ತು. ಅದಕ್ಕೆ ನಾನು ನಿನಗೆ ಇಷ್ಟು ಪ್ರೀತಿಯಿಂದ ಇವನ್ನೆಲ್ಲ ಕೊಟ್ಟಿದ್ದು ಮಗಳೇ. ಅಪ್ಪ ಇಲ್ಲ ಅನ್ನೋ ಕೊರಗಿನ ಮೇಲೆ ಇಟ್ಕೋಬೇಡ. ಸಾಧ್ಯ ಆದರೆ ನಾನು ಬಂದು ಬೆಟ್ಟಕ್ಕೇನಿ. ಈಗ ಸದ್ಯಕ್ಕೆ ನಿಮ್ಮ ಅಪ್ಪನಿಂದ ಪ್ರೀತಿಯಿಂದ ಕಳಿಸಿರೋ ಉಡುಗೊರೆ ಇಟ್ಕೋ. ಖುಷಿಯಾಗಿರು ಮಗಳೇ. ಆದಷ್ಟು ಬೇಗ ಭೇಟಿ ಆಗೋಣ. ನಿಮ್ಮತ್ತೆ ಕಿರುಕುಳ ನಾನು ಕಂಡಿದ್ದೀನಿ. ನಿಮ್ಮತ್ತಿಗೆ ಹೇಳು, ಇನ್ನೊಂದು ಸಲ ನನಗೆ ಅಪ್ಪ ಇಲ್ಲ ಅಂತ ಅನ್ಬೇಡ. ನಿಮ್ಮಪ್ಪ ಇದ್ದಾರೆ, ದೊಡ್ಡ ವ್ಯಕ್ತಿಯಾಗಿದ್ದಾರೆ. ಬರ್ತೀನಿ. ಅವತ್ತು
ನಿನ್ನ ತಾಯಿನ ನಾನು ಬಿಟ್ಟು ಹೋದಾಗ ನೀನು ಅವಳ ಹೊಟ್ಟೆಲಿದ್ದ ವಿಚಾರ ನನಗೆ ಗೊತ್ತಿರಲಿಲ್ಲ. ದಯವಿಟ್ಟು ಕ್ಷಮಿಸು ಮಗಳೇ. ನಾನು ಮಾಡಿದ ತಪ್ಪಿಗೆ ಶಿಕ್ಷೆನೇ ಇಲ್ಲ, ಪ್ರಾಯಶ್ಚಿತ್ತನೂ ಇಲ್ಲ. ದಯವಿಟ್ಟು ಕ್ಷಮಿಸು ನತದೃಷ್ಟ ತಂದೆ. ನಾನು ನಿಮ್ಮನ್ನು ಭಾಳ ಪ್ರೀತಿಸ್ತೀನಿ. ಅಲ್ಲ ಏನಿದೆ ಅಂದ್ರೆ ನಿಮ್ಮ ಅಪ್ಪಗೆ ನೀ ಇಲ್ಲಿರೋ ವಿಚಾರನೂ ಗೊತ್ತಾಗೈತಾ? ಓಹೋ, ನಿಮ್ಮವ್ವ ನಿನ್ನಿಂದ ವಿಚಾರ ಮುಚ್ಚಿಟ್ಟಾಳ. ನಿಮ್ಮಪ್ಪ ಬಂದು ಬೆಟ್ಟೆಗೆನ ನಿಮ್ಮವ್ವ ಬೈದು ಕಳ್ಸ್ಯಾಳ. ಏನಪ್ಪ ಇದು? ಅಂದ್ರೆ ಇಷ್ಟೆಲ್ಲ ಬಂಗಾರ ಕಳ್ಸ್ಯಾನ ಅಂದ್ರೆ ನಿಮ್ಮ ಅಪ್ಪನ ಯಾವುದೋ ದೊಡ್ಡ ಕುಳನೇ ಇರ್ಬೇಕು. ಒಂದ್ಸಲ ನಿಮ್ಮವ್ವ ಕೇಳು, ನಿಮ್ಮ ಅಪ್ಪಂದು ಯಾವ್ದಾರ ಫೋಟೋ ಐತೇನ ಹಳೆ ತೋರ್ಸವ್ವ ಅಂತೇಳಿ. ನಂಗೆ ಗೊತ್ತಿಲ್ಲ ಅತ್ತೀರ, ಆದರೆ ನನಗನ್ನಿಸ್ತೈತಿ ಎಲ್ಲ ಬಂಗಾರ ಇವನ ಯಾಕೆ ಬಾಡೆ ಹೆಂಡತಿ ಕೊಡಿಸಿ ಸುಳ್ಳ ಇಲ್ಲದ ನಿಮ್ಮ ಅಪ್ಪನ ಹೆಸರು ಹೇಳಕತ್ತಾನ ಅಂತ. ಅವ ಕೊಡಿಸ್ಬೇಕಂದ್ರೆ ನಿಂದೇನು ಹೆದರಿಕೆನವ? ಅದ್ರಾಗ ಏನೈತಿ? ಕೊಟ್ರಾಕೇನು ಯಾರಿಗಾರ ತೊಗೊಂಡೋಗಿ ಕೊಡ್ತಾಳನ? ಇದೇ ಮನ್ಯಾಗ ಇರ್ತತಲ್ಲ ಸೈ, ಇದೇ ಮನೆಗೆ ಹಾಕತ್ತಾ. ನಾನು ಯಾವ ಬಂಗಾರನೂ ಕೊಡಿಸಿಲ್ಲ. ಇದೆಲ್ಲ ನಿಜವಾಗ್ಲೂ ಪತ್ರ ಬಂದಿರೋದು ನೋಡಿದ್ರೆ ಅವ್ರ ಅಪ್ಪನೇ ಕಳಿಸಿರ್ಬೋದು. ಮಗಳಿಲ್ಲದಾಳ ಅಂತ ಸುದ್ದಿ ಹೆಂಗೋ ಗೊತ್ತಾಗೈತಿ, ಬಂದು ಮುಖ ತೋರ್ಸಕ್ಕೆ ಆಗಿಲ್ಲ. ಇಷ್ಟು ವರ್ಷ ಆಯಿತು ಅಂದರೆ ಅವ್ರು ಯಾಕೆ ಬೇರೆ ಆದರೂ ಅವರಿಗೆ ಗೊತ್ತದ ಕಾರಣ. ಹೋಗ್ಲಿ ಬಿಡು, ಮತ್ತು ಈಗೇನೋ ಕಳ್ಸ್ಯಾರ, ಅದು ಬೇರೆ ಇಷ್ಟೊಂದು ನೊಂದ್ಕೊಂಡು ಪತ್ರ ಬರ್ದಾರ. ನೋಡೋಣ ತಡಿ, ಒಂದು ಅವಕಾಶ ಕೊಡೋಣ. ಇಷ್ಟ್ರಾಗ ಭೇಟಿ ಆಗುನು ಅಂತ ಹೇಳಾರಲ್ಲ, ಹೆಂಗಿದ್ರು. ಇಲ್ಲ ರೀ, ಬೇಡ. ನಮ್ಮಪ್ಪ ನನಗೆ ಯಾವತ್ತು ಪ್ರೀತಿನೇ ತೋರಿಸ್ಲಿಲ್ಲ, ಅವ್ರ ಪ್ರೀತಿನೇ ನನಗೆ ಸಿಕ್ಕಿಲ್ಲ. ಇವು ಬಂಗಾರ ತೊಗೊಂಡು ನಾನೇನು ಉಪಕಾರ ಹಾಕ್ನೇಕ್ಲೇನ? ಬೇಡ ನನಗೆ ಯಾವ ಒಂದು ಬಂಗಾರನೂ ಬೇಡ ನನಗೆ. ಇಲ್ಲಿಂದ ನನಗೇನು ಬೇಡ. ಇದನ್ನೆಲ್ಲ ವಾಪಸ್ ಇದೇ ಬಾಕ್ಸಿಗೆ ಹಾಕಿ ವಾಪಸ್ ಕಳಿಸ್ರಿ. ಎಲ್ಲಿಗೆ ಕಳಿಸ್ತೀಯವ? ಇಷ್ಟು ಚಂದದವ ಬಳಿ, ಅದು ಅಲ್ಲದೆ ಅಲ್ಲಿ ಅಡ್ರೆಸ್ ಏನು ಬರದೇ ಇಲ್ಲಲ್ಲ ಅವರು. ಇವನ್ನೆಲ್ಲ ತೊಗೊಂಡೋಗಿ ಬೀದಾಗಿಟ್ಟು ಬರೋಕತ್ತನ? ಓಯ್ ಇರಲಿ ಬಿಡು, ಇವನ್ನೇ ಕಳಿಸ್ತಿ. ನಿನ್ನ ಮದುವೆ ಆದಾಗಿಂದ ಏನು ನೂಲೆಳಿನೂ ಅಲ್ಲಿಂದ ಇಲ್ಲಿಗೆ ಸಿಕ್ಕಿಲ್ಲ. ಈಗೇನ ಅದು ನಿಮ್ಮ ಅಪ್ಪ ಕಳ್ಸ್ಯಾನ, ನಿಮ್ಮ ಅವ್ವ ಕಳ್ಸ್ಯಾಳ, ಒಟ್ಟು ಹಂಗೆ ಬಂದವು, ಅದನ್ನ ಹೊಳ್ಳಿ ಬೇರೆ ಕೊಡು ಅಂತ ಹೇಳ್ತಿ. ಯಾರಿಗೆ ಕಳಿಸ್ತಿ? ನಿಮ್ಮ ಅಪ್ಪ ಏನು ಅಡ್ರೆಸ್ ಬರ್ದು ಕಳ್ಸ್ಯಾನ ಇದಕ್ಕೆ ಇಂಥದೇ ಇಂಥವ್ರದೇ ಅಂತೇಳಿ? ಏನಿಂದ ಎತ್ತಿಲ್ದ ತೊಗೊಂಡೋಗಿ ಏನು ವಾಪಸ್ ಪೋಸ್ಟ್ ಆಫೀಸ್ನಾಗ ಇಟ್ಟು ಬರ್ತೀಯನ? ಸುಮ್ಮನಿರು, ಕಳ್ಸ್ಯಾರ ಹೆಂಗಿದ್ರು ಇಟ್ಕೋ. ಅಲ್ಲ ಅಕ್ಕ, ಬಳಿ ಎಷ್ಟು ಚಂದದ ನೋಡಕ್ಕ ಡಿಸೈನ್. ಅಂತೂ ಇಂತೂ ಇಷ್ಟು ವರ್ಷಕ್ಕರ ನಿಮ್ಮಪ್ಪ ಇವನ್ನೆಲ್ಲ ಕಳ್ಸ್ಯಾನ, ಆದ್ರೂ ಬಂದೊಂಚೂರು ಭೇಟಿ ಆಗ್ಬೇಕಾಗಿತ್ತು ಬಿಡು ನಿನಗೆ. ಪಾಪ ಪುಣ್ಯ ಮಾಡಿ ಬಿಡವ. ನೋಡು ಬಂಗಾರ ಎಷ್ಟೆಲ್ಲ ಕೊಟ್ಟಾನ ನಿಮ್ಮಪ್ಪ. ಪಾಪ ಅಲ್ಲ, ಬಿಟ್ಟೋಗಿದ್ರು ಕೈ ಬಿಟ್ಟೋಗಿದ್ರು ಆಗೋಗಿರ್ತಿತ್ತು. ಆದರೂ ಪಾಪ ಇಷ್ಟೆಲ್ಲ ನೆನ್ಪಿಟ್ಕೊಂಡು ಬಂದು ಇವನ್ನೆಲ್ಲ ಕೊಟ್ಟು ಮತ್ತೆ ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ ನಿಮ್ಮಪ್ಪ. ಅಂದ್ರೆ ಪುಣ್ಯನಿಂದ. ತಗೋ ಇಟ್ಕೋ, ಎಲ್ಲ ಚಂದಾಗಿ ತೆಗೆದಿಟ್ಕೋ. ನಶೀಬ್ ಬಿಡು, ಇವತ್ತು ಬಂಗಾರ ಬಂತು, ನಾಳೆ ಯಾವ್ದಾರ ಹೊಲದ ಪತ್ರ ಮನಿ ಪತ್ರ ಬಂದರೂ ಬರ್ಬೋದು. ಹೇಳೋಕ್ಕಾಗಲ್ಲವ, ಎಲ್ಲ ಅವ್ರವ್ರು ಮಾಡ್ಕೊಂಬಂದು ಪುಣ್ಯನೇ ಮಂಜುಳಾ. ಹೌದಾ ವಸಂತಕ್ಕ? ಇಟ್ಕೋ ತೆಗೆದಿಟ್ಕೋ. ಆದರೂ ಇಷ್ಟೆಲ್ಲ ಬಂಗಾರ ಕೊಟ್ಟು ಕಳ್ಸೇನಲ್ಲ ಅಂತ ನಿಮ್ಮಪ್ಪ. ನಂಗಂತರೂ ಇದು ಹೆಂಗೆ ಏನೋ ನಂಬಕ್ಕೆ ಆಗ್ವಲ್ತು. ನನಗೆ ನಂಬಕ್ಕೆ ಆಗ್ವಲ್ತತ್ತಿ. ಇನ್ನು ನಿಮಗೆ ನಾನು ಹೆಂಗೆ ಹೇಳಲಿ? ಎಲ್ಲದನ್ನೇ ನಾನು ಇರಲಿ, ಇವನು ಇಟ್ಕೋತೇನೆ. ಆದರೆ ಯಾವತ್ತು ಇವನು ಒಪ್ಕೊಳ್ಳಲ್ಲ ನಾನು. ಎಷ್ಟು ದಿನಕ್ಕರ ನನಗೆ ಗೊತ್ತಾಗಲಿ ಇವರೇ ಕಳಿಸಿದ್ದು ಅಂತೇಳಿ. ಯಾವತ್ತು ಬಂದು ಬೆಟ್ಟಕ್ಕರ ಆಗಲಿ ಅಪ್ಪ ಅನ್ನಿಸ್ಕೊಂಡವ, ಅವತ್ತು ಇವನ್ನೆಲ್ಲ ಅವ್ನ ಮಕ್ಕದ ಮ್ಯಾಗ ಒಗದು ನನಗೆ ಯಾಕೆ ಈ ಥರ ಅನ್ಯಾಯ ಮಾಡಿದಿ ನಮ್ಮ ಅವ್ಗ ಅಂತ ಕೇಳಬೇಕಾಗೈತಿ. ಏನು ಕಾರಣ ಇತ್ತು ಬಿಟ್ಟು ಹೋಗಕ್ಕೆ ಅಂತದು ಅಂತ ಕೇಳಬೇಕಾಗೈತಿ. ಏನಾರ ಮಾಡ್ಕೊರವ, ಯಾರು ಬೇಡ ಅಂತಾರ? ಇವನ್ನೆಲ್ಲ ವಾಪಸ್ ಕೊಡ್ತಾಳಂತ ಅದೇನ ಅಂತಾರಲ್ಲ. ದೇವ್ರೆ, ಅಲ್ಲ ಬಂದಿದ್ವು ವಾಪಸ್ ಕಳಿಸ್ತೇನೆ ಅಂತಂದರೆ ಏನು ಹೇಳೋದು? ಇದಕ್ಕೆ ಇಟ್ಕೊಂಡು ಕುಂದ್ರದ್ ಬಿಟ್ಟು ಏನು ನಿಮ್ಮ ಅಪ್ಪಂದು ಈಡಾಗ ಆಸ್ತಿ ಐತೆ ನೋಡು. ಗೊನೆ ನಿಮ್ಮವು ಏನು ಅಲ್ಲಿಂದ ಇಲ್ಲಿಗೆ ಬರೋ ಹೊತ್ನಾಗ ಪಾಸಿವು ಮುತ್ತಿನ ಜುಮ್ಕಿ ಹಾಕೊಂಬಂದು ಇವನ್ನೆಲ್ಲ ನಾ ಕೊಟ್ಟಿದ್ದು ಬಂಗಾರ. ಈಗ ನಿಮ್ಮ ಅಪ್ಪ ಒಂದಿಟ್ಟು ಕಳ್ಸ್ಯಾನ, ಅದನ್ನು ದೌಡ್ ಹೊಳ್ ಕಳಿಸ್ಬೇಕಂತಾಳೆ. ಕುಂದ್ರು ಆದರೂ ನಿಮ್ಮ ಅಪ್ಪನ ಒಂದ್ಸಲ ನೋಡ್ಬೇಕು ನಾನು. ಯಾಕೆ ಬಿಟ್ಟು ಹೋದ ಅಂತ ಕೇಳಬೇಕಾಗೈತಿ. ಅದು ಅಲ್ಲದೆ ಎಲ್ಲೇ ಏನು ಎತ್ತ ಎಲ್ಲ ವಿಚಾರಿಸ್ಬೇಕಾಗೈತಿ. ಈಗ ಬಂದ ನಾನು ನಿಮ್ಮಪ್ಪ. ಮಗಳೇ ನನಗೆ ನೀನು ಬೇಕು ಮಗಳೇ, ನಿಮ್ಮವ್ವಂಗೆ ನಾನು ಯಾಕೆ ಬೇಡವ್ವ ಅಂತೇಳಿ ಎಷ್ಟು ಲೇವಡಿ ಮಾಡ್ತಾರ್ರಿ ಇವ್ರು. ಹೋಗ್ಲಿ ಬಿಡು, ಬೇಜಾರು ಮಾಡ್ಕೋಬೇಡ. ಅಲ್ಲ ಇವೆಲ್ಲ ಕಳ್ಸ್ಯಾರ ನಿಮ್ಮಪ್ಪ ಅಂದ್ರೆ ನೀನು ಇದೇ ಮನೆಯಾಗದಿ ಅಂತಲೇ ಹೆಂಗೆ ಗೊತ್ತಾತು? ಫಸ್ಟ್ ನಿಮ್ಮ ಅವ್ವ ಫೋನ್ ಮಾಡು. ನಿಮ್ಮ ಅವ್ವ ಫೋನ್ ಮಾಡಿ ಹಿಂಗೆಲ್ಲ ಬಂದಾವು, ಆಮೇಲೆ ಅಪ್ಪ ಬಂದಿದ್ನ ಏನು ಎತ್ತ ಪ್ರತಿಯೊಂದು ಎಲ್ಲ ಕೇಳಿ ತಿಳ್ಕೊ. ಫಸ್ಟ್ ಫೋನ್ ಹಚ್ಚು. ಫೋನ್ ಹಚ್ತೀನಿ.